ಎಲ್ಲರಿಗೂ ನಮಸ್ಕಾರ. ನಾನು ಲಾವಣ್ಯ ಎಸ್.ಎಂ. ಅಂತ. ಇಲ್ಲಿ ಹಿರಿಯ ಸಂಶೋಧನಾ ಸಹಚರಿಯಾಗಿ ಕೆಲಸ ಮಾಡ್ತಿದ್ದೀನಿ. ಸೊ ಇದು ನೋಡ್ತಾ ಇರ್ಬೋದು, ಕಡಲೆ ಬೆಳೆ ಬೆಳೆದಿದ್ದೀವಿ. ಸೊ ಯೂಶುವಲ್ ಆಗಿ ರೈತರು ಏನು ಮಾಡ್ತಾರೆ ಅಂದರೆ ಜಾಸ್ತಿ ಗೊಬ್ಬರ ಹಾಕಕ್ಕೆ ಹೋಗ್ತಾರೆ. ಸೊ ಜಾಸ್ತಿ ಗೊಬ್ಬರ ಹಾಕಿದ್ರೆ ಜಾಸ್ತಿ ಇಳುವರಿ ಬರುತ್ತೆ ಅನ್ನೋದೊಂದು ರೈತರಿಗೆ ತಲೆಯಲ್ಲಿರುತ್ತೆ. ಜಾಸ್ತಿ ಗೊಬ್ಬರ ಹಾಕೋದ್ರಿಂದ ನಿಮ್ಮ ಮಣ್ಣಿಂದು ಫಲವತ್ತತೆ ಕಡಿಮೆ ಆಗುತ್ತೆ. ಸೊ ನ್ಯೂಟ್ರಿಯೆಂಟ್ಸ್ ಎಲ್ಲ ಜಾಸ್ತಿ ಆಗಿ ಸೊ ಫರ್ಟಿಲಿಟಿ ಅನ್ನೋದು ಕಡಿಮೆ ಆಗುತ್ತೆ. ಸೊ ಮುಂದಿನ ಪೀಳಿಗೆಗೂ ನಾವು ಮಣ್ಣನ್ನ ಫಲವತ್ತತೆನ ಉಳಿಸ್ಕೋಬೇಕಂತಂದರೆ ಎಷ್ಟು ರೆಕಮೆಂಡೇಶನ್ ಅಕಾರ್ಡಿಂಗ್ ಟು ಸ್ಟೇಟ್ ಯೂನಿವರ್ಸಿಟೀಸ್ ಆ್ಯಂಡ್ ಅಕಾರ್ಡಿಂಗ್ ಟು ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಇರುತ್ತೆ, ಅದನ್ನೇ ಅಳವಡಿಸ್ಕೋಬೇಕಾಗುತ್ತೆ ರೈತರು. ಮತ್ತು ಇನ್ನೊಂದೇನೆಂದರೆ ನಮ್ಮ ನೆಕ್ಸ್ಟ್ ಸಸ್ಟೈನಬಲ್ ಅಗ್ರಿಕಲ್ಚರ್ಗೆ ಬೇಕಾಗಿರೋದು ಸಾಯಿಲ್ ಫರ್ಟಿಲಿಟಿ ಆ್ಯಂಡ್ ಸಾಯಿಲ್ ಹೆಲ್ತ್. ಸೊ ನಾನೇನು ಕೇಳ್ಕೊತೀನಿ ಅಂದರೆ ಯೂಸ್ ಆಫ್ ಬಯೋ ಫರ್ಟಿಲೈಸರ್ಸ್ ಅಂದರೆ ಜೈವಿಕ ಗೊಬ್ಬರಗಳನ್ನ ಯೂಸ್ ಮಾಡೋದನ್ನ ಹೆಚ್ಚು ಮಾಡ್ಕೋಬೇಕಂತ ರೈತರಲ್ಲಿ ಕೇಳ್ಕೊತೀನಿ. ಫಾರ್ ಎಕ್ಸಾಂಪಲ್ ಕಡಲೆಗೆ ರೈಸೋಬಿಯಂ ಅಂತ ಫಿಕ್ಸರ್ಸ್ ಬರುತ್ತೆ, ನೈಟ್ರೋಜನ್ ಫಿಕ್ಸರ್ಸ್. ಹಾಗೆ ಇದೇ ರೀತಿ ಬೇರೆ ಬೇರೆ ಬೆಳೆಗಳಿಗೆ ರೆಕಮೆಂಡೇಶನ್ ಬಯೋ ಫರ್ಟಿಲೈಸರ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಇಳುವರಿ ಕೂಡ ಹೆಚ್ಚು ಮಾಡ್ಕೋಬೋದು, ಹಾಗೆ ಸಾಯಿಲ್ ಫರ್ಟಿಲಿಟಿ ಕೂಡ ಹೆಚ್ಚು ಮಾಡಿಕೊಂಡು ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂದರೆ ಸಾವಯವ ಕೃಷಿ ಮತ್ತು ಮುಂದಿನ ಪೀಳಿಗೆಗೆ ಉಳಿಸ್ಕೋಬೋದು ನಮ್ಮ ಸಾಯಿಲ್ ಹೆಲ್ತ್ನ ಅಂತ ಕೇಳ್ಕೊತೀನಿ. ಸೊ ದಯವಿಟ್ಟು ಏನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸಲ್ಲಿ ಇರುತ್ತೆ ಅದನ್ನು ಅಷ್ಟೇ ಬಳಕೆ ಮಾಡಿ, ಅದಕ್ಕಿಂತ ಹೆಚ್ಚಾಗಿ ಯೂಸ್ ಮಾಡ್ತೀರಾ ಜೈವಿಕ ಗೊಬ್ಬರಗಳನ್ನ ಯೂಸ್ ಮಾಡಿ